ಇಷ್ಟೊಂದು ಶ್ರೀಮಂತ ಆಗಿದ್ದ ಕಾರಣವೇನು? ಅವರು ಗುರುವಿನಗೂ ಮೊರೆ ಹೋಗಿದ್ರು. ಅವರು ವಿದ್ಯಾರಣ್ಯ ಸ್ವಾಮಿ ದೊಡ್ಡ ವಿದ್ವಾಂಸ ವಿದ್ಯಾವಂತರನ್ನ ತಮ್ಮ ಅರಮನೆ ಒಳಗೆ ಇಟ್ಟು ಬಿಡ್ತಿದ್ರು. ಅವ್ರಿಗೆ ಕೇಳಾರ್ದೆ ಏನೂ ಮಾಡ್ತಿರ್ಲಿಲ್ಲ. ಈಗಿನ ರಾಜಕಾರಣಿಗಳಿಗೂ ನಾವು ಇದೇ ಹೇಳ್ತೀವಿ, ತಪಸ್ವಿಗಳು ಜ್ಞಾನಿಗಳು ಇಂಥವ್ರ ಸಹಾಯ ತಗೋಬೇಕು. ರಾಜ್ಯದ ನಡೆಸರಿ, ಮನೆಯನ್ನು ನಡೆಸರಿ, ಇಹಲೋಕ ಪರಲೋಕ ಬೇಕು, ಗುರುವಿನ ಸಂದರ್ಶನ ಬೇಕು. ಆ ರಾಮರಾಯ ಒಂದು ದಿವಸ ಆ ಮಡ್ಡೆ ಪ್ರದೇಶ ಇತ್ತು, ಏನೂ ಬೆಳಿಲಾರದಂಥ ಪ್ರದೇಶ. ಗುರು ಮತ್ತು ಅವರು ಇಬ್ಬರು ತಿರುಗಾಡ್ಕೋದು ಹೊಂಟಿದ್ರು. ಅವಾಗ ರಾಮರಾಯ ಕೇಳ್ದ, ನಾನು ಇರ್ಲಿಕ್ಕೆ ಒಂದು ವಾಸಸ್ಥಳ, ಒಂದು ಮನೆ ಮಾಡಬೇಕಾಗ್ಯದ ಗುರುಗಳೇ, ಇದನ್ನು ನಾನು ಎಲ್ಲಿ ಮಾಡಲಿ ಅಂತ ಕೇಳ್ದ. ಅವರು ದೊಡ್ಡ ವಿದ್ವಾಂಸರು, ದೊಡ್ಡ ವಿದ್ಯಾವಂತರು, ಸಾಕ್ಷಾತ್ಕಾರಿ ಪುರುಷರು. ಅವರಂದ್ರು, ತಡ್ಕೊರಪ್ಪ. ಅಷ್ಟರೊಳಗಲ್ಲಿ ಏನಾಗಿತ್ತಪ್ಪ ಅಂದ್ರೆ, ಒಂದು ನಾಯಿ ಒಂದು ಮೊಲವನ್ನು, ಮೊಲ ಗುರುತ್ತಲ್ಲ ಮೊಲ, ಆ ಮೊಲಕ್ಕೆ ತಿನ್ನಬೇಕಂತ ಬೆನ್ನು ಹತ್ತಿತ್ತು. ಮೊಲ ಓಡಾಡ್ತಾ ಇತ್ತು, ತನ್ನ ಜೀವ ಕಾಪಾಡ್ಕೋಬೇಕಂತದ್ದು ಓಡಾಡ್ತಾ ಇತ್ತು. ಮೊಲ ಅದು ನಾಯಿ ಅದಕ್ಕೆ ಬಿಡ್ತಿರ್ಲಿಲ್ಲ. ಹಿಂಗೆ ಓಡಾಡೋದು ಗುರುಗಳು ದಿಟ್ಟಿಸಿ ನೋಡ್ತಾ ಇದ್ರು. ಏನು ಗುರುಗಳು ಹಿಂಗೆ ನೋಡ್ತಾ ಇದ್ದಾರಲ್ಲ ಅಂತ ರಾಮರಾಯ ಅಂದ. ತೊಡ್ಕೊರಪ್ಪ, ನೋಡ್ತೀನಿ ನಾನು. ಒಂದು ಜಾಗದಲ್ಲಿ ಬಂದು ಮೊಲ ಕೂತು ಬಿಡ್ತು. ನಾಯಿ ಅಲ್ಲಿ ಮುಂದೆ 2 ಫೋಟೋದಲ್ಲಿ ಬಂದು ನಿಂತು ತಿನ್ನಬೇಕಂತ ಬುದ್ಧಿ ಉಗ್ರ ರೂಪದಿಂದ ನಿಂತು. ಮೊಲ ಹೆದರಲಿಲ್ಲ. ಮೊಲಕ್ಕೆ ಯಾವ ಧೈರ್ಯ ಬಂತೋ ಗೊತ್ತಿಲ್ಲ, ಅದು ಹೆದರಲಿಲ್ಲ. ಮತ್ತು ಉಲ್ಟಾ ನಾಯಿಗೆ ಅಂಜಿಕೆ ಹಾಕ್ಲಿಕ್ಕತ್ತು. ದೊಡ್ಡ ಕಣ್ಣವನ್ನು ಕಿಸಿದುಕೊಂಡು ನಿಂತು ಬಿಡ್ತದು. ಅವಾಗ ನಾಯಿ ಹೆದರ್ಕೊಂಡು ಹಿಂದೆ ಸರಿತು. ಅವಾಗ ವಿದ್ಯಾರಣ್ಯ ಸ್ವಾಮಿಗಳು ಬಂದು ಹೇಳಿದ್ರು, ಹೇ ರಾಜ, ನೋಡು, ಈ ಜಾಗದಲ್ಲಿ ಮೊಲಕ್ಕೆ ಶಕ್ತಿ ಬಂತು. ಮಲ ಅಂಜುಬುರ್ಕ ಪ್ರಾಣಿ ಅಂತೀವಿ ನಾವು. ಎಷ್ಟು ಭಯ ಪಡ್ತದ ಮಲ, ಜೀವಕ್ಕೆ ಎಷ್ಟು ಅಂಜತದ, ಸ್ವಲ್ಪ ಸಪ್ಪಳಾದ್ರೆ ಜಿಗಿದು ಹೋಗ್ತದ. ಈ ಜಾಗದಾಗ ಬಂದು ನಾಯಿಗೆ ಎದುರಿಸುವಂತ ಅದಕ್ಕೆ ಶಕ್ತಿ ಬಂತಂದ್ರೆ ಈ ಜಾಗದಾಗ ಬಲಾಢ್ಯ ಶಕ್ತಿ ಅದಪ್ಪ, ಮಾಡಲಿಲ್ಲ ಜಾಗ. ಈ ಮೂಲಕ ವಾಸ್ತುಕ್ಕೆ ಬತ್ತು ನೋಡ್ರಿ ಮಹತ್ವ. ವಾಸ್ತು, ನಾವು ಯಾವ ವಾಸ್ತು ಒಳಗಿರ್ತೀವಲ್ಲ ಆ ಜಾಗಕ್ಕೆ ಅಷ್ಟು ಮಹತ್ವ ಇರ್ತದೆ. ಮುಂದೆ ರಾಮರಾಯ ಗುರುವಿನ ಉಪದೇಶಾನುಸಾರವಾಗಿ ಏನು ಅಲ್ಲಿ ಕಟ್ಟಡ ಮಾಡ್ದ, ಏನು ಶ್ರೀಮಂತ ಅದ. ಹಂಪಿ ಹೊರದೇಶದವ್ರು ನೋಡ್ಲಿಕ್ಕೆ ಬರ್ತಿದ್ರು. ಎಂಥ ಶ್ರೀಮಂತಿಕೆ, ಮುತ್ತ ರತ್ನ ಬಂಗಾರ ಸುರಿತಿತ್ತು. ರೋಡ್ ಮೇಲೆ ಮಾರ್ಲಿಕ್ಕೆ ಸೊಲಗಿಗಟ್ಲೆ ಮಾರ್ಲಿಕ್ಕೆ ಇಟ್ಟಿದ್ರಂತ. ಏನು ಶ್ರೀಮಂತಿಕೆ ಬತ್ತು ರಾಮರಾಯನಿಗ. ಯಾಕ? ಗುರುವಿನ ಆದೇಶ ಪ್ರಕಾರ ಹೋಗ್ಯಾರ. ಈ ಜಾಗದಾಗ ಇರೋಪ, ನಿನಗೆ ಬಲಾಢ್ಯ ಧೈರ್ಯ ಬರ್ತದ, ವೈರಿಗಳಿಗೆ ಎದುರಿಸುವಂತ ಶಕ್ತಿ ಬರ್ತದ. ಈ ಜಾಗದಾಗಂತ ಶಕ್ತಿ ಅದು. ಈಗ ಹೇಳಿಲ್ಲ ಉಮೇಶ್ ಬಾಬು ಅವರು, ಕಲ್ಲಿನ ಒಳಗೆ ಶಕ್ತಿ ಅದ, ಮಣ್ಣಿನ ಒಳಗೆ ಶಕ್ತಿ ಅದ. ಒಂದು ಸಾದಾ ಹೂವ, ಅದರೊಳಗೂ ಒಂದು ದೊಡ್ಡ ಶಕ್ತಿ ಅದ. ಸಾದಾ ಒಂದು ಗುಲಾಬಿ ಹೂವ, ಸಾದಾ ಅಂತ ಅನ್ಬೇಡ್ರಿ, ಗುಲಾಬಿ ಹೂವು ಒಳಗೆ ಭಾಳ ಶಕ್ತಿ ಅದ. ಗುಲಾಬಿ ಹೂವು ಯಾರಿಗಾರ ಕೊಡ್ತಿರಲ್ಲ, ಹೃದಯ ಒಳಗೆ ಪ್ರೇಮ ಉಂಟು ಮಾಡ್ತದೆ. ಅದಕ್ಕೆ ಇವೆಲ್ಲ ಲವರ್ಸ್ಗಳು ಗುಲಾಬಿ ಹೂವೇ ಕೊಡ್ತಾರೆ, ಮತ್ತು ಯಾವ ಜಂಡು ಪಿಂಡು ಹೂವು ಕೊಡಲ್ಲ. ಸೈನ್ಸ್, ಪ್ರತಿಯೊಂದು ವನಸ್ಪತಿ ಒಳಗೆ ವೈಬ್ರೇಷನ್ಸ್ ಅದಾವ, ನಮಗೆ ಗೊತ್ತಿಲ್ಲ ಅಷ್ಟೇ. ಅದು ಹ್ಯಾಂಗ ಬಳಸೋದು ನಮಗೆ ಗೊತ್ತಿಲ್ಲ. ಪ್ರತಿಯೊಂದು ಗಿಡ ಮೂಲಿಕೆಗಳು ಹೇಳ್ಕೋತ ಹೋದ್ರೆ ಅದ್ಭುತ ಅದ್ಭುತ ಅನಿಸ್ತದೆ. ಇದೇ ರಾಮರಾಯನಿಗೆ ಗುರು ಹೇಳಿಕೊಟ್ಟ ಇಂಥ ಮಂತ್ರ, ಭುವನೇಶ್ವರಿ ತಾಯಿಗೆ ವಶ ಮಾಡುವಂಥ ಮಂತ್ರ. ವಶ ಮಾಡೋದು ಅನ್ನೋಕ್ಕಿಂತಲೂ ವಶ ಅಂದ್ರೆ ಮತ್ತೆ ಅಹಂಕಾರ ಅನ್ನಿಸ್ತದ. ಆ ದೇವಿಯ ಕೃಪೆಗೆ ಪಾತ್ರ ಆಗುವಂಥದ್ದು ಮಂತ್ರ ಹೇಳಿಕೊಟ್ಟ ರಾಮರಾಯ. ಅನುಷ್ಠಾನ ಮಾಡಿದ. ತಾಯಿ ಭುವನೇಶ್ವರಿ ಬಂದುಬಿಟ್ಟು. ಏನು ಶ್ರೀಮಂತಿಕೆ, ಎಂಥ ಧೈರ್ಯ. ತ್ರಿಲೋಕದಲ್ಲಿ ಅವನ ಕೀರ್ತಿ ಬೆಳಿಲಿಕ್ಕತ್ತು. ವಿಜಯನಗರ ಸಾಮ್ರಾಜ್ಯದ ರಾಮರಾಯನ ಕೀರ್ತಿ ಎಷ್ಟು ದೂರ ಹಬ್ಬಿತು. ಆದರೆ ಏನು ಮಾಡೋದು, ಮನುಷ್ಯನ ಒಂದು ದುರ್ಗುಣದ ಸ್ವಲ್ಪ ಬೆಳಿಲಿಕ್ಕತ್ತ, ಅಹಂಕಾರ ಚಾಲನೆ ಆಯಿತು. ಎಲ್ಲ ರಾಜರಿಗೆ ಸೋಲಿಸ್ಲಿಕ್ಕತ್ತ, ಭಾಳ ಬೆಳಿಲಿಕ್ಕತ್ತು. ಸಂಪತ್ತಂತೂ ಮೊದಲೇ ಇತ್ತು. ಅವಾಗ ಬಾಜುಕಿನ ಪ್ರಾಂತದ ಒಬ್ಬ ರಾಜ ಯುದ್ಧಕ್ಕೆ ಇವನಿಗೆ ಆಹ್ವಾನ ಕೊಟ್ಟ, ಚಾಲೆಂಜ್ ಕೊಟ್ಟ, ನನ್ನ ಜೊತೆ ಯುದ್ಧ ಮಾಡುವ. ಅವಾಗ ಇವನು ಯುದ್ಧಕ್ಕೆ ಹೋಗ್ಬೇಕಂತ ತೀರ್ಮಾನಿಸಿದ್ದ. ಯಾಕ? ಆತ್ಮವಿಶ್ವಾಸ ಭಾಳಿತ್ತು, ಅಹಂಕಾರ ಸ್ವಲ್ಪ ಬೆಳೆದಿತ್ತು. ತಾಯಿ ಭುವನೇಶ್ವರಿ ರಾತ್ರಿ ಕನಸಿನಲ್ಲಿ ಬಂದು ಹೇಳಿದಳು, ಹೋಗಬೇಡ ಮಗನೇ, ನಿನಗೆ ಇಲ್ಲಿ ಸೋಲದ, ಹೋಗಬೇಡ ಮಗನೇ, ನಿನ್ನ ಟೈಮ್ ಸ್ವಲ್ಪ ಕೆಟ್ಟದ್ದದ, ಅಹಂಕಾರ ಸ್ವಲ್ಪ ಕಡಿಮೆ ಮಾಡು.
ಅಹಂಕಾರ ಮನುಷ್ಯನೊಳಗೆ ಬಂತಲ್ಲ ಮುಗಿತ್ತು. ಎಲ್ಲ ಗ್ರಹಗಳ ಕಾಡ್ಲಕ್ಕೆ ಚಾಲು ಮಾಡ್ತಾವ. ಅಹಂಕಾರ ಒಂದು ಬಂತಲ್ಲ, ಅದರಂತ ಕೆಟ್ಟದ್ದು ಯಾವುದೂ ಇಲ್ಲ ನೋಡ್ರಿ. ಕಾಡು ಕಾಲ ಚಾಲು ಆಯ್ತು. ರಾಮರಾಯನಿಗೆ ಇದು ತಿಳಿಲಿಲ್ಲ. ಕನಸಿನೊಳಗೆ ದೇವಿಗೆ ಬಾದ್ ಹಾಕದ. ಭುವನೇಶ್ವರಿ ತಾಯಿಗೆ ಕನಸಿನೊಳಗೆ ಬಾದ್ ಹಾಕದ. ಹೇ ತಾಯಿ, ನನ್ನ ಶಿವರಿಂದಿನ ಗೊತ್ತಿಲ್ಲ ಅಂದ. ಏನು ಅಹಂಕಾರಪ್ಪ ಇರಬೇಕು, ಒಂದು ಅಭಿಮಾನ ಇರಬೇಕು, ಆತ್ಮವಿಶ್ವಾಸ ಇರಬೇಕು, ವಿನಃ ಅಹಂಕಾರ ಇರಬಾರ್ದು. ದೇವತೆ, ಆದಿದೇವತೆ, ಜಗಜ್ಜನನಿ ಹೇಳಕತ್ತಾಳ. ಭುವನೇಶ್ವರಿ ತಾಯಿ ಹೇಳಕತ್ತಾಳ, ಸೋಲದ ಮಗನೇ, ಈ ಕ್ಷಣಕ್ಕೆ ಹೋಗಬೇಡ. ಅಲ್ಲ, ಕೃಷ್ಣಗ ಗುರುತಿತ್ತಿದೆಲ್ಲ ನಾಲೆಜ. ಒಂದು ಯುದ್ಧದೊಳಗ ನನಗೆ ಸೋಲದನ್ನೋದು ಕೃಷ್ಣ ಗುರುತಾದ ಬಳಿಕ ಕೃಷ್ಣ ಓಡಿ ಹೋದ. ಜನ ಏನಾಕ ನಾಲ್ಯಾಕ, ಅದ್ಯಾಕೆ ಬೇಕು ನಮ್ಮ ತಲೆಯಾಗ? ಅದಕ್ಕೆ ಕೃಷ್ಣಗೆ ಒಂದು ಹೆಸರು ಬಂತು, ರಣಛೋಡದಾಸ್. ತುಂಬಿದ ರಣವನ್ನು ಬಿಟ್ಟು ಓಡಿ ಹೋಗ್ತಾನೆ ಕೃಷ್ಣ. ಎಷ್ಟು ಜನ ನಿಂದೆ ಆಡಿರ್ಬೇಕು. ಕೃಷ್ಣ ಅದು ಯೋಚನೆ ಮಾಡಲಿಲ್ಲ. ಕೃಷ್ಣ ಭಾಳ ಕೂಟ ಕಾರಸ್ಥಾನಿ ಅದನ, ಭಾಳ ಬುದ್ಧಿವಂತದನ. ಜನ ಏನಂತಾರ ತಗೊಂಡು ಏನು ಮಾಡೋದದ? ಭುವನೇಶ್ವರಿ ತಾಯಿ ಹೇಳಕತ್ತಾಳಂದ್ರೆ ಕಿಮ್ಮತ್ತು ಕೊಡೋದು ಇರ್ತದಿಲ್ಲ. ತಾಯಿಗೆ ವಾದ ಹಾಕದ. ಆ ತಾಯಿ ಮನಸ್ಸ ನೋವಾಯ್ತು. ಆ ತಾಯಿ ಅಂದಳು, ಬೇಡಪ್ಪ, ಎಲ್ಲಿ ಅಹಂಕಾರ ಬಂದದ ಅಲ್ಲಿ ನಾ ಇರೋದಿಲ್ಲ. ದೇವತೆಗಳು ನಮ್ಮ ಕೃಪೆಗೆ ಪಾತ್ರರಾಗಬೇಕು. ನಮ್ಮ ಭಕ್ತಿಗೆ ದೇವತೆಗಳು ಆಶೀರ್ವಾದ ಕೊಟ್ಟು ನಮ್ಮ ಹತ್ರ ಇರ್ತಾವ. ಅವಾಗ ದುರಹಂಕಾರ ಮಾಡಿದ್ರೆ ಅವೇಕಿರ್ತಾವ. ನಮ್ಮ ಒಂದು ಭಕ್ತಿಗೆ ಮೆಚ್ಚೇವು ಬಂದಿರ್ತಾವ. ನಾವೇ ಮನಸ್ಸಿಗೆ ಬಂದಂಗೆ ನಡೆದ್ರ ಅವು ಉಳಿತಾವೇನ್ರಿ? ಮುಂದೆ ಹೋದ್ಲು ಭುವನೇಶ್ವರಿ ತಾಯಿ, ಅಲ್ಲಿಂದ ಜಾಗ ಕಿತ್ತದ್ಲು. ಮುಂದೆಲ್ಲ ಇತಿಹಾಸ ಹೇಳ್ತದಲ್ಲ, ಆಧುನಿಕ ಇತಿಹಾಸ. ಕಾಜಿನ ಕಂಬಿನಿಂದ ಅಲ್ಲಿ ಗತ್ತರಿಗೆ ಒಳಗೆ ಬಂದ ನೆಲೆಸೋದು ಅಂತ ಹೇಳ್ತದೆ ಮುಂದಿನ ಇತಿಹಾಸ, ಪುರಾಣ. ಹೇಳೋ ತಾತ್ಪರ್ಯವೇನು? ಭಾಳ ಇಂಟ್ರೆಸ್ಟಿಂಗ್ ವಿಷಯ ತಗೊಂಡಾರೆ ಇವತ್ತು. ಎಷ್ಟು ಮಾತಾಡಿದ್ರು ಹಲವಾರು ವಿಷಯಗಳದಾವ. ಯಾವ್ದು ಹೇಳಿ ಯಾವ್ದು ಬಿಡಲಿ. ಕೆಲವೊಂದು ನೋಟ್ಸ್ಗಳನ್ನು ಬರ್ದಿನಿ ನಾನು. ಐನ್ ಟೈಮ್ದಲ್ಲಿ ಕೆಲವೊಂದು ವಿಷಯಗಳು ಹಾಗೇ ಉಳಿದು ಹೋಗ್ತಾವ. ಬುದ್ಧಿವಂತರಿಗೆ ತಿಳಿದದಿದು. ಬುದ್ಧಿವಂತರಿಗೆ, ಮೂರ್ಖರ ಕೆಲಸ ಇಲ್ಲಿ. ವೈಜ್ಞಾನಿಕವಾಗಿ ಇದು ಸತ್ಯದ. ವೈಜ್ಞಾನಿಕವಾಗಿ ಇದನ್ನ ಆಳವಾಗಿ ಹುಡುಕಿ ಯಾವ ಹುಡುಕ್ತಾನಲ್ಲ ಅವನಿಗೆ ಸಿಗ್ತದಿದು. ಬರೀ ಕಡದಟ್ಟೆ ತುರ್ಸ್ಕೋಬೇಡ್ರಿ, ಒಳಗೆ ಇಳಿರಿ. ಸೈನ್ಸ್ದೊಳಗೆ ಪೂರ್ತಿ ಇಳಿರಿ. ಎಂತೆಂಥ ವಿಜ್ಞಾನಿಗಳು ಹೆಂಗೆ ಇಳ್ದಾರ ಒಳಗ. ಮದುವೆ ಆಗ್ಯದ ಅನ್ನೋದು ಕೆಲವರು ಮರ್ತಾರ. ಊಟ ಮಾಡಿದ್ದು ಕೆಲವರು ಊಟ ಮಾಡಿನೋ ಇಲ್ಲೋ ಮರ್ತಾರ. ಸ್ನಾನ ಮಾಡಿನೋ ಇಲ್ಲೋ ಮರ್ತಾರ. ಅವಾಗ ಹೋಗಿ ಜಗತ್ತಿಗಿಂತ ಸತ್ಯವನ್ನು ಕೊಟ್ಟಾರ. ಎಂಥ ಮಂತ್ರಶಾಸ್ತ್ರ, ಏನು ವನಸ್ಪತಿಗಳು, ಅದ್ಭುತದ. ನಿಮಗೆ ಹುಲಿ ಗುರ್ತೇನ? ಹುಲಿಯ ಊರುಗಳನ್ನು ಕೊರಳಾಗಿ ಹಾಕೋತಾರೆ ಕೆಲವೊಬ್ರು. ನೋಡಿರ ನೀವು ಎಲ್ಲರೂ? ಯತ್ನಾಳವ್ರೆ ನೋಡಿರಿ ಹುಲಿ? ಸ್ವಲ್ಪ ಹಾಗೆ ಹಾ ಅನ್ರಿ. ಸ್ವಲ್ಪ ಇದು ಪಾಡ್ಕಾಸ್ಟ್ ಕ್ಯಾಜುವಲ್ ಆಗಿಡ್ರಿ, ಮಿಂಗಲ್ ಆಗಿಡ್ರಿ. ಹುಲಿ ಉಗುರು ನೋಡಿರಲ್ಲ? ಹುಲಿ ಉಗುರು ಕೊಳ್ಳ ಕಟ್ಕೊಳ್ಳೋ ಕಾರಣ ಏನು ವೈಬ್ರೇಷನ್ ಇರ್ಬೇಕು ಆ ಹುಲಿ ಉಗುರೊಳಗೆ. ಏನು ಕಾರಣಪ್ಪ ಅಂದ್ರೆ ಹುಲಿ ಭಾಳ ಧೈರ್ಯವಂತ. ಅದಕ್ಕದು ಕಾಡಿಗೆ ಕಿಂಗ್ ಅದ. ಅರಣ್ಯಕದ ರಾಜ ಯಾಕಾಗಿದೆ ಹೇಳಿ? ಅಷ್ಟದಕ್ಕೆ ಕಾನ್ಫಿಡೆನ್ಸ್, ಅಷ್ಟದಕ್ಕೆ ಧೈರ್ಯ. ಇದಕ್ಕೂ ಹೆದರೋದಿಲ್ಲ ಹುಲಿ. ಆತ್ಮವಿಶ್ವಾಸದ ಹುಲಿಗ. ಹುಲಿ ಒಂದು ತರಹ ಬ್ರಹ್ಮಚರ್ಯದ. ಯತ್ನಾಳವ್ರು ಕುರಿ ನೋಡಿರಿ? ಕುರಿ ಎಷ್ಟು ಡೆಲಿವರಿ ಆಗ್ತದ್ರಿಪ್ಪ? ಒಮ್ಮೆ ಡೆಲಿವರಿ ಆದ್ರೆ ಎಷ್ಟು ಹುಡ್ತಾವ? 8 ಹುಡ್ತಾವ. ಹುಲಿ ಮಾಡ್ತದ್ರ ಹೆಂಗ ನೋಡಿರಿ? ಹುಲಿ ಮರಿಗಳು ಹಿಂಗೆ 108 ಹುಟ್ಟ್ಯಾವ. ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಹಿಂಗಿರ್ತದ. ಹುಲಿ ಗುರ್ತು. ಆ ಸಿಂಹ ಹುಲಿ ಏನದಲ್ಲ ಅದು ಗುರ್ತು. ಈ ವಾರಿಸ ನನ್ನ ಅರಣ್ಯಕ್ಕೆ ಒಂದು ವಾರಿಸ ಸಾಕಲ್ಲ ಅಂತದದು. ಅದು ಎಂಜಾಯ್ಮೆಂಟ್ ಒಳಗೆ ಮುಣಗಿಲ್ಲ. ಅದರ ಧೈರ್ಯದ ಗುಣ ಆ ಉಗುರಿನ ಒಳಗದ. ವೈಬ್ರೇಷನ್ಸ್ ಅದಾವ. ಇನ್ನೊಂದು ಕೇಳಿದ ನಾನು, ಹುಲಿ ಡೆಲಿವರಿ ಆದ ಬಳಿಕ ತನ್ನ 3 ಮರಿಗಳು 4 ಮರಿಗಳು ಅದಾವಲ್ಲ, ಅದಕ್ಕೆ ಹಿಂಗೆ ಸಾಲ್ಕೆ ಇಡ್ತದಂತ. ಇಟ್ಟು ಒಂದು ಗೆರಿ ಕೊರಿತದ, ನೆಲದ ಮೇಲೆ ಒಂದು ಗೆರಿ ಕೊರಿತದ. ಆ ಬಳಿಕ ಅದು ಕಾಯ್ಕೋತ ಕೂಡುತ್ತದೆ. ಈಗ ಹುಟ್ಟಿದ ಮರಿ ಅದು. ಆ ಮರಿ ಹಿಂಗೆ ಯಾವ ಮರಿ ಆ ಗೆರೆಯನ್ನು ದಾಟಿ ಮುಂದೆ ಬರ್ತದ,
ಅದು ಧೈರ್ಯವಂತ ಮರಿ, ಅದೇ ಬದುಕಲಕ್ಕ ಯೋಗ್ಯ ಅಂತ ತಿಳ್ಕೊತದ ಅದು ಹುಲಿ. ಯಾವ ಮರಿ ದಾಟೋ ಶಕ್ತಿ ಇಲ್ಲ, ಅಲ್ಲೇ ಒದ್ದಾಡ್ಕೋತ ಕೂಡ್ತದ, ಆ ಮರಿಗೆ ತಿಂದು ಬಿಡ್ತದ ಹುಲಿ. ನೀ ಬದುಕಲಕ್ಕ ನಾರಾಯಕರಿ ಅಂತೇಳಿ. ಎಷ್ಟು ನಿಜನೋ ಎಷ್ಟು ಸತ್ಯನೋ ಗೊತ್ತಿಲ್ಲ, ಆದ್ರೆ ನಾವೊಂದು ಉದಾಹರಣೆ ಕೊಟ್ಟೆ. ಅಂಥ ಧೈರ್ಯದ ಗುಣ ನೋಡ್ರಿ, ಹುಲಿ ಒಳಗೆ ಮಾಯಾಮೋಹ ಇಲ್ಲ, ತನ್ನ ಮರಿನೇ ತಿಂದು ಬಿಡುತ್ತದ. ಅಂದ್ರೆ ಅಲ್ಲಿ ಯೋಗ್ಯತೆಗೆ ಅದು ಕಿಮ್ಮತ್ತು ಕೊಡುವಂಥದ್ದು ಧೈರ್ಯವಂತ ಗುಣ ಆ ಉಗುರಿನ ಒಳಗೆ ಬಂತು. ಅದಕ್ಕೆ ಆ ಉಗುರ ಯಾರ ಕೊರಳಲ್ಲಿ ತಾಯ್ತು ಮಾಡಿ ಹಾಕೋತಾರ, ಸ್ವಲ್ಪ ಸಿದ್ಧ ಗುರು, ಸಿದ್ಧಿ ಪಡ್ಕೊಂಡುವಂಥ ಗುರುವಿನ ಹಸ್ತದಿಂದ ಅದು ಬರ್ತದ. ಸ್ವಲ್ಪ ಮಂತ್ರದ ಶಕ್ತಿನ ಅದರೊಳಗೆ ಕೂಡ್ತು ಅಂದ್ರೆ ನಾವು ಅನ್ಕೊಂಡಿದ್ದ ಕೆಲಸ ಆಗ್ತಾವ. ಎಲ್ಲಿ ಹೋದಲ್ಲಿ ಧೈರ್ಯ ಬರ್ತದ. ರಾಜಕಾರಣದೊಳಗೆ ಭಾಳ ಧೈರ್ಯ ಬೇಕು. ಅಲ್ಲಿ ಹೆಂಗೆ ಮಾತಾಡ್ಬೇಕಪ್ಪ ಅಂದ್ರೆ ಧೈರ್ಯದಿಂದ ಮಾತಾಡಬೇಕು. ಬೇಕು. ಮತ್ತು ಅಂಥವ್ರೆಲ್ಲ ನೋಡ್ತಿರಲ್ಲ, ಇವೆಲ್ಲ ಅಂಥವ್ರು ಕೊಳ್ಳಾಗ ಹಾಕೊಂಡಿರ್ತಾರೆ. ಇದು ತಂತ್ರ, ಟೆಕ್ನಿಕ್. ಹೆಂಗೆ ಅವರು ವಿದ್ಯಾರಣ್ಯ ಸ್ವಾಮಿಗಳು ಹೇಳೋದ್ರಿಂದ ಮನೆ ಕಟ್ಟದ್ರಲ್ಲ, ತಂತ್ರ ಟೆಕ್ನಿಕ್. ಅದು ಮಾಡಿರಲಿಲ್ಲ ಅಂದ್ರೆ ರಾಮರಾಯ ಇನ್ನೂ ಬಡವನಾಗಿ ಉಳಿತಿದ್ದ. ಈಗ ನೋಡ್ರಿ, ಅಲ್ಲಿ ಏನು ಉಳಿತು? ಪರದೇಶದವ್ರು ನೋಡ್ಲಿಕ್ಕೆ ಬಂದಾರ, ಹಂಪಿ ಹೋಗಿ ಕೊಂಪಿ ಆಗ್ಯದ. ಈಗ ಯಾಕೆ? ಭಕ್ತಿ ಹೋಯ್ತು, ದೇವಿ ಮೇಲೆ ಇರುವಂಥ ಭಕ್ತಿ ಹೋಯ್ತು. ದೇವಿನೂ ಹೋದ್ಲು, ಭುವನೇಶ್ವರಿ ಹೋದ್ಲು, ಹಂಪಿ ಹೋಗಿ ಕೊಂಪಿ. ದೇವತೆಗಳನ್ನು ಹೆಂಗೆ ಆರಾಧಿಸಬೇಕು, ಅವಕ್ಕೆಲ್ಲ ವಿಧಾನಗಳದಾವ. ಅವನ್ನೆಲ್ಲ ನಾವು ಮಾಡ್ಕೋತ ಹೋಗ್ಬೇಕು. ನಮ್ಮ ಹಿಂದಕ್ಕಿನ ಹಿರಿಯರು ಏನು ಹೇಳ್ಯಾರ ಎಲ್ಲದಕ್ಕೂ ಸೈನ್ಸ್ ಅದ. ಇದಕ್ಕೆ ಹೆಸರಿಡಬೇಡ್ರಿ, ಇದಕ್ಕೆ ಮೂಢನಂಬಿಕೆ ಅನ್ನಬೇಡ್ರಿ. ನಾವು ಸಣ್ಣವ್ರಿದ್ದಾಗ ನಮ್ಮ ಅಜ್ಜಿ ನೆದರಾದಾಗ ಲಿಂಬೆಹಣ್ಣು, ಸಾಸಿವೆ ಕಾಳ ನಮಗೆ ಹಿಂಗೆ ಇಳಿಸ್ತಿದ್ಲು. ಆ್ಯಂಟಿ ಕ್ಲಾಕ್ ವೈಸ ಏನೇನೋ ಅಂದು ಹಿಂಗೆ ಉಳ್ತಿದ್ಲು. ಅದನ್ನು ಸತ್ಯ ಅದ. ಅದ್ರ ಹಿಂದೆ ಸೈನ್ಸ್ ಅದ. ಸಾಸಿವೆ ಕಾಳ ಅದ್ರೊಳಗೆ ಕೆಬ್ಬಣಾಂಶ ಭಾಳ ಅದ. ಮೆಣಸಿನಕಾಯಿ ಉಗ್ರದ. ಯಾವುದು ನೆಗೆಟಿವ್ ಎನರ್ಜಿ ನನಗೆ ಅಟ್ಯಾಕ್ ಆಗಿದಲ್ಲ, ಅದು ಆರಾದಾಗ ಅವ್ರು ತಿರುಗಿಸ್ತಾರ. ನಮ್ಮ ಆರಾದಾಗ ತಿರುಗಿಸೋದ್ರಿಂದ ಅವು ಅಲ್ಲಿ ಹೋಗ್ಬಿಡ್ತಾವೆ. ಅವರು ದೃಷ್ಟಿ ತೆಗೆದ ಬಳಿಕ ಮನುಷ್ಯ ಆಗಿಂದಾಗ ಶಾಂತನಾಗಿರುತ್ತೆ. ಹಾ, ಕೇಳಿ, ಯಾರೋ ಏನೋ ಕೇಳ್ತಾ ಇದ್ರು. ಸರಿಯಾಗಿ ಕೇಳಿಸ್ತಾ ಇದೆ ಎಲ್ಲರಿಗೂ? ಹಲೋ, ಸರಿಯಾಗಿ ಕೇಳಿಸ್ತಾ ಇದೆ ಎಲ್ಲರಿಗೂ? ಹಿಂದಕ್ಕಿನ ಅಜ್ಜಿಗಳು ಮಾಡ್ತಿದ್ರಲ್ಲ, ನೆದರ್ ತೆಗಿತಾ ಇದ್ರಲ್ಲ, ಕೆಂಪ ಸಾಸಿವೆ ಕಾಳ, ಕೆಬ್ಬಣಾಂಶ ಜಾಸ್ತಿ. ಕೆಬ್ಬಣ ಏನು ಮಾಡ್ತದ? ಮ್ಯಾಗ್ನೆಟಿಕ್ ಜಕ್ಕೋತದ. ನಮ್ಮ ಮ್ಯಾಗ್ನೆಟಿಕ್ ಫೋರ್ಸ್ ಅದು ಒಂದು ಯಾವುದೋ ಒಂದು ಆರಾದೊಳಗೆ ಬಂದು ಸೇರೈತಲ್ಲ ನೆಗೆಟಿವಿಟಿ, ಆ ನೆಗೆಟಿವಿಟಿ ಜಕ್ಕೋಬೇಕಾದ್ರೆ ಅದು ಒಂಥರ ಮ್ಯಾಗ್ನೆಟಿಕ್ ಫೋರ್ಸ್ ಅದ. ಇದು ಕೆಬ್ಬಣ ಔಷಧ. ಸಾಸಿವೆ ಕಾಳ ಜಗ್ಗಿ ಬಿಡ್ತದ ಹೊರಗೆ, ಅದು ಜಗ್ಗಿ ಬಿಡ್ತದ. ಮೆಣಸಿಕಾಯಿ ಸುಟ್ಟು ಬಿಡ್ತದ, ಮೆಣಸಿಕಾಯಿ ಉಗ್ರದ ಖಾರ ಅದ. ಮಜಾ ಅದಲ್ರಿ ಇದು ಸೈನ್ಸ್. ನಾವಂತೇಳಿ ಏನು ಈಗಿನ ಕಲ್ತವ್ರೆಲ್ಲ ಹೆಸರಿಡ್ತಾರೆ. ಏನು ಅಜ್ಜಿ 21ನೇ ಶತಮಾನ ಬಂದದ ಅಂತ ಅಜ್ಜಿಗೆ ಹೆಸರಿಡ್ತಿರ್ತಾರೆ. ಅಜ್ಜಿ ಭಾಳ ಶಾಣೆ ಅದಾಳ. ಹಿಂದಕ್ಕಿನ ಋಷಿ ಮುನಿಗಳ ಜ್ಞಾನ ಅದ ಇದೆಲ್ಲ. ಎಲ್ಲರೂ ಈಗಿನ ಆಧುನಿಕ ಸೈನ್ಸ್ ಅದಲ್ಲ ಇದು. ಈಗಿನ ಆಧುನಿಕ ಸೈನ್ಸ್ದೊಳಗೆ ಏನೂ ಇಲ್ಲ ಅಂಥದ್ದು ಹಿಂದಕ್ಕಿನ ಹಿರಿಯರೊಳಗೆ ಅದ. ಒಂದೊಂದು ಹೇಳ್ಕೋತ ಹೋದ್ರೆ ನಿಮಗೆ ಅದ್ಭುತ ಅನ್ನಿಸ್ತದ. ಗೌತಮ ಬುದ್ಧನಿಗೆ ಅರಳಿ ಗಿಡ ತಳಗೆ ಜ್ಞಾನದ ಯಾಕಾಯ್ತು? ಮತ್ತೆ ಯಾಕೆ ಗಿಡ ಬೇರೆ ಚಾಯ್ಸ್ ಮಾಡಲಿಲ್ಲ ಅವರು? ಉಮೇಶ್ ಬಾಬು ಅವರು ಹೇಳಿದ್ರಲ್ಲ ಆಗಾಗ, ವನಸ್ಪತಿ ಗಿಡಮೂಲಿಕೆ ಒಳಗೂ ಶಕ್ತಿ ಅದಂತೇಳಿ. ಯಾಕೆ ಒಂದು ಬಬ್ಲಿ ಗಿಡ ತಳಗೆ ಆಗಬೇಕಾಗಿತ್ತು ಜ್ಞಾನೋದಯ? ಅರಳಿ ಗಿಡದ ಸೈನ್ಸ್ ಹೇಳ್ತೀನೋ, ಅರಳಿ ಗಿಡದಲ್ಲಿ ನಾರಾಯಣನ ವಾಸದ, ಎಷ್ಟೋ ದೇವತೆಗಳ ವಾಸದ. ಗಿಡದೊಳಗೆ ಅಶ್ವತ್ಥ ವೃಕ್ಷನ ಅನ್ನುವಂಥ ವಿಷ್ಣು ಸಹಸ್ರನಾಮದಾಗ ವಿಷ್ಣು ಪರಮಾತ್ಮ ಹೇಳ್ತಾನೆ. ಏನದ ಗಿಡದ ಮಹತ್ವ? ಅರಳಿ ಗಿಡದ ಮಹತ್ವ 24 hour ಆಕ್ಸಿಜನ್ ಕೊಡ್ತದೆ. ನೀವು ಹಗಲು ರಾತ್ರಿ 3 ದಿವಸ ಗಿಡದ ತಳಗ ಮಲಗಿದ್ರೆ ಆ ಗಿಡ ಕೊಡುವಂಥ ಎನರ್ಜಿ ತಡ್ಕೊಳಕ್ಕಾಗ್ಲಿಕ್ಕಿಲ್ಲ. 3 ದಿವಸ ಮಲಗಿ ನೋಡ್ರಿ, ನಿಮಗೆ ಮರು ದಿವಸ ಜ್ವರ ಬರ್ತಾವೆ, 2ನೇ ದಿವಸ ಜ್ವರ ಬಂದ್ಬಿಡ್ತಾವೆ. ಯಾಕೆ? ಅದು ಕೊಡುವಂಥ ಎನರ್ಜಿ ಇಷ್ಟು ಸ್ಟ್ರಾಂಗ್ ಅದ, ನಮ್ಮ ಈ ಬಾಡಿಗೆ ಸಹಿಸ್ಕೊಳಕ್ಕಾಗಲ್ಲ. ಜಾಸ್ತಿ ಆಗಿಬಿಡ್ತದೆ, ಓವರ್ಫ್ಲೋ ಆಗಿಬಿಡ್ತದೆ. ಸುಮ್ಮನೆ ಅರಳಿ ಗಿಡ ತಳ ಹೋಗಿ ಕೂಡ್ರಿ, ಊಟ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಋಷಿ ಮುನಿಗಳಿಗೆ ಗುರ್ತಿತ್ತಿರು. ಸುಮ್ಮನೆ ಹೋಗಿ ಕೂಡ್ರಿ, ನಿಮ್ಗೆ ಆನಂದ ಅನ್ಸಕ್ಕೆ ಚಾಲು ಆಗ್ತದೆ. ಯಾಕಂದ್ರೆ ಅದು ಕೊಡಾಕತ್ತದ, ಆಕ್ಸಿಡೇಷನ್ ಕೊಡಾಕತ್ತದ, ಆಕ್ಸಿಜನ್ ಕೊಡಾಕತ್ತದ, ಎಂಡಾರ್ಫಿನ್ ಏನೇನೋ ಕೊಡಾಕತ್ತದ, ಜೀವನ ವಿಷಯಕ್ಕೆ ತತ್ವ ಕೊಡಾಕತ್ತದ. ಯಾವ ಕೊಡ್ಕೋತ ಹೋಗ್ತಾನ ಅವನೇ ದೇವರು.
ದೇವರಂತ ಯಾರಿಗಂತಿದ್ದೀವಿ ನಾವು? ಯಾವ ಕೊಡ್ತಾನ? ತಮ್ಮ ಹತ್ರ ಇರುವಂತಹ ಜ್ಞಾನ ಒಬ್ಬರು ಕೊಡ್ತಾರ, ತನ್ನ ಹತ್ರ ಇರುವಂತಹ ಕೆಲವೊಬ್ಬರು ಶಕ್ತಿ ಕೊಡ್ತಾರ. ಕೊಡೋರು ದೇವ್ರು. ಈ ಜಗತ್ತಿನೊಳಗ ದೇವ ದೇ ಅಂದ್ರೆ ಕೊಡೋ. ಯಾವನು ಕೊಡ್ತಾನ ಅವನು ದೇವರ. ಅರಳಿ ಗಿಡ ಯಾವಾಗಲೂ ಕೊಡ್ತದ ದೇವ್ರದು. ಅರಳಿ ಗಿಡದನ್ನ ಹೆಣ್ಣುಮಕ್ಕಳು ಸುತ್ತ ಹಾಕ್ತಾರೆ ನೋಡ್ರಿ, ಅದು ದಾರ ಇದು ಮಾಡಿ. ದಾರ ಸುತ್ತುವ ನೆಪಕ್ಕಾಗರೆ ಕೆಲವು ಗಳಿಗೆಯಲ್ಲಿ ಅವ್ರು ಕಳೀಲಿ ಅನ್ನೋ ಉದ್ದೇಶ ವಿಜ್ಞಾನ. ದಾರ ಸುತ್ತುವ ನೆಪಕ್ಕಾಗಿ ಅಲ್ಲಿ ಸುತ್ತ ಹಾಕ್ಲಿ, ಫುಲ್ ಎನರ್ಜಿ ಆಗ್ಲಿ, ಮಕ್ಕಳು ಹುಡ್ತಾವ. ಸೈನ್ಸ್ದವ್ರು ಕೇಳಿದವ್ರು, ಗಿಡದಿಂದ ಮಕ್ಕಳು ಹುಡ್ತಾವ. ಅದೇ ಹಂಗ ಗಿಡ ಅಷ್ಟು ಎನರ್ಜಿ ಹೊಂದ್ಯದ ನಮಗೆ ಗೊತ್ತಿಲ್ಲ. ಅರಳಿ ಗಿಡ ಒಂದೊಂದು ಗಿಡದ್ದು ಬಹಳ ಅದ್ಭುತ ಮಹತ್ವ ಅವ್ರಿಪ್ಪ. ಒಂದೊಂದು ನೆನಪಿಗೆ ಬರ್ತಾವ ಒಂದೊಂದು ವಿಷಯ ಹಂಗೆ ಬಂದಾಗ. ಹತ್ತಿ ಗಿಡದು ಭಾಳ ಮಹತ್ವ ಅದ. ಹತ್ತಿ ಗಿಡದ ಸಾಕ್ಷಾತ್ ದತ್ತಾತ್ರೇಯನ ವಾಸ ಅಂತ ಹೇಳ್ಯಾರ. ಹತ್ತಿ ಗಿಡದೊಂದು ಮೆಡಿಸಿನಲ್ ಪ್ರಾಪರ್ಟಿ ಹೇಳ್ತೀನಿ ನಿಮಗೆ. ಹತ್ತಿ ಗಿಡ ಒಳಗೆ ಇರುವಂತಹದ್ದು ದಿವ್ಯ ಗುಣ ಏನಪ್ಪ ಅಂದ್ರದು ಅಮೃತಕ್ಕಿಂತಲೂ ಹೆಚ್ಚಿನ ಗುಣ ಅದ ಹತ್ತಿ ಗಿಡದೊಳಗೆ. ಹೋತ ಅರಳಿ ಗಿಡದ ನೆನಪಾಯ್ತು. ಅರಳಿ ಗಿಡದ ಮುಗುಳು, ಮೃದುವಾದ ಮುಗುಳು ಇರ್ತಾವಲ್ಲ, ಎಳೆ ಮುಗುಳು, ಹಾರ್ಟ್ ಪೇಷಂಟ್ಗೆ ಸ್ವಲ್ಪ ಬೆಲ್ಲ ಹಾಕಿ ತಿನ್ನಿಸ್ರಿ. ಹಾರ್ಟ್ ಬ್ಲಾಕೇಜಸ್ ಓಪನ್. ಚಾಲೆಂಜ್ ನಂದಿದು, ಆಗ್ಲಿಲ್ಲ ಅಂದ್ರೆ ಅಂತ ಶಕ್ತಿ ಇದರಿಪ್ಪ ಇದ್ರೊಳಗೆ. ಎಂತೆಂಥದ್ದು ಅದ್ಭುತ ಅಡುಗೆ ಅದ, ನಾವು ತಿಳ್ಕೋಬೇಕು. ಕೆಲವೊಬ್ಬ ಶರಣರಿಗೆ ಭೇಟಿಯಾಗಿ ತಿಳ್ಕೋಬೇಕು, ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ಹತ್ತಿ ಗಿಡದ ಬಗ್ಗೆ ಸ್ವಲ್ಪ ಹೇಳ್ತೀನೋ. ಇತಿಹಾಸದೊಳಗೆ ಬರ್ತದ, ಗುರುಚರಿತ್ರೆ ಒಳಗೂ ಅದರದ್ದು ಕತೆ ಬರ್ತದ. ಯಾವಾಗ ವಿಷ್ಣು ಪರಮಾತ್ಮ ಹಿರಣ್ಯಕಶಿಪು ರಾಕ್ಷಸನಾಗಿ, ಹಿರಣ್ಯಕಶಿಪು ರಾಕ್ಷಸನಿಗೆ ಕೊಲ್ಲಬೇಕಾಗಿ ಆ ಕಂಬದಿಂದ ಪ್ರಕಟಾಗಿ ಬಂದು ಅವನಿಗೆ ತೊಡೆ ಮೇಲೆ ತಗೊಂಡು ತನ್ನ ಉಗುರುಗಳಿಂದ ಹೊಟ್ಟೆ ಸೀಳ್ದ. ಹಿರಣ್ಯಕಶಿಪು ಕೆಟ್ಟ ವಿಷಕಾರಿ ಮನುಷ್ಯ ಅದಾನ. ಅವನ ರಕ್ತದೊಳಗ, ಬ್ಲಡ್ದೊಳಗೆ ಎಲ್ಲನೂ ಹೊಲಸು ನೆಗೆಟಿವಿಟಿ ತುಂಬ್ಯದ. ಅದು ಯಾವಾಗ ಅವನು ತನ್ನ ಉಗುರಿನಿಂದ ಕೊಲೆ ವಧ ಮಾಡ್ದ, ಅವನು ಉಗುರುಗಳೆಲ್ಲ ವಿಷಮಯ. ವಿಷ್ಣುವಿನ ಪರಮ ಅವತಾರದಾನ ಇವರು ನರಸಿಂಹ, ಉಗ್ರ ನರಸಿಂಹ. ಅಂದ್ರೂ ಅವರು ಉಗುರುಗಳು ಉರಿಲಿಕ್ಕತ್ತು, ಭಾಗ ವಿಷ ಇತ್ತಟ್ಟು, ಕೆಟ್ಟ ವಿಷ ಇತ್ರಿ. ದುಷ್ಟ ಜನರ ಶರೀರ ಒಳಗೆ ಎಷ್ಟು ವಿಷ ಅದನ್ನೋದು ಹೇಳಕ್ಕೆ ಬರಂಗಿಲ್ಲ. ಹೆಂಗ ಭಕ್ತಿವಂತರು, ಸಂತರು, ಪರಮ ಜ್ಞಾನಿಗಳ ಶರೀರ ಸಂಪೂರ್ಣ ಅಮೃತಮಯ ಆಗಿರ್ತದ. ಕೆಲವೊಂದು ದಿವಸಗಳು ಬರೀ ಹಣ್ಣು ಹಂಪಲುಗಳನ್ನು ತಿಂದು, ಬರೀ ವೆಜಿಟೇಬಲ್ಸ್ ತಿಂದು ನೋಡ್ರಿ, ಶರೀರದೊಳಗೆ ಅಮೃತ ಪಾವನ ಆಗ್ತದ. ಖೇಚರಿ ಮುದ್ರೆ ಮಾಡಿದಾಗ ಎಲ್ಲ ನಮ್ಮ ಉಮೇಶ್ ಬಾಬುರಿಗೆಲ್ಲ ಸೈನ್ಸ್ ಬರುತ್ತದೆ. ಮೆದುಳು ಹೈಪೋಥೆಲಮಿಸ್ ಗ್ಲ್ಯಾಂಡ್ದಿಂದ ಒಂದು ಒಳ್ಳೆದ್ದು ಸಿಕ್ರೇಷನ್ ಆಗ್ತದೆ. ಅಮೃತ ಸಮಾನದದು. ಅದು ಬಂದು ಬರೀ ಕಿರುನಾಲಿಗೆಯಲ್ಲಿ ಒಂದೇ ಹನಿ ಟಚ್ ಆಯಿತು, ಆ ಮನುಷ್ಯಗೆ ಹಸಿವಿನೇ ಇಲ್ಲ. ಎಷ್ಟೋ ದಿನಗಳ ತನಕ ನೀರಿಲ್ಲದೆ, ಊಟಿಲ್ಲದೆ ಇರಬಹುದು, ನಗುತ್ತಾ ಇರಬಹುದು, ದಿನಾನು ಕೆಲಸ ಮಾಡ್ಕೋತಿರಬಹುದು. ಇವತ್ತಿಗೆ 4ನೇ ದಿವಸ ಕುದಿಸಿದ ಆಹಾರ ಹೊಟ್ಟೆ ಒಳಗಿಲ್ಲ, ಬರೀ ವೆಜಿಟೇಬಲ್ಸ್. ಏನು ಶರೀರ ಆಗ್ಯಾರ. ಆಹಾರದೊಳಗೆ ಅಂಥದ್ದು ಏನಿರ್ಬೇಕ್ರಿ ಸರ ಯತ್ನಾಳವ್ರೆ? ಆಹಾರದೊಳಗೆ ಅಂಥದ್ದು ಏನದ? ನೀವು ಜೂ ಒಳಗೆ ಹೋಗಿರಿ, ಪ್ರಾಣಿ ಸಂಗ್ರಹಾಲಯದಾಗ ಎಂದರೆ ಹೋಗಿರಿ. ಪ್ರಾಣಿ ಸಂಗ್ರಹಾಲಯದ ಹೋದಾಗ ಒಂದು ಹುಲಿಯನ್ನು ನೋಡ್ರಿ. ಆ ಹುಲಿ ಸಾರ್ಕೆ ಹಿಂಗೆ ಸುತ್ತ ಹಾಕ್ತಿರ್ತವೆ ನೋಡ್ರಿ, ಚಿಮ್ಮ ಹುಲಿ. ಆ ಕೇಜ್ನಲ್ಲಿ ಎಂದೂ ಶಾಂತವಾಗಿ ಕೊಡೋದಿಲ್ಲದು. ಆ ಕಡೆ ಈ ಕಡೆ ಹೊಡ್ರ ನಿಮಗೂ ನೋಡಿ ಮಾಡ್ತದಲ್ಲ. ಅದೇ ಸ್ವಲ್ಪ ಮುಂದೆ ಬನ್ರಿ, ಗುಡ್ಡದಷ್ಟು ದೊಡ್ಡ ಆನೆ ಶಾಂತ ನಿಂತ. ಸಮೀಪ ಹೋರಿ, ಏನೂ ಮಾಡೋಂಗಿಲ್ಲ, ತಿನ್ಲಿಕ್ಕೆ ಬರಂಗಿಲ್ಲ. ಯಾಕೆ ಯತ್ನಾಳವ್ರೆ? ಯಾಕೆಂದ್ರೆ ಹುಲಿ ಮಾಂಸ ತಿಂತದ. ಮಾಂಸ ತಿನ್ನೋದ್ರಿಂದ ಹಿಂಸ್ರ ಗುಣ ಅದ, ರಾಕ್ಷಸ ವೃತ್ತಿ ಅದ, ಚಿತ್ರ ಹಿಂಸೆ ಮಾಡಿ ಕೊಲ್ಲುವಂತ ನೀಚ ಗುಣ ಅದ. ಬಾಳೆನ ಬಿಡಿಸಿ ಹೇಳಬೇಕಾಗಿಲ್ಲ, ಇಷ್ಟು ಅಂದ ಬಳಿಕ ತಿಳ್ಕೊತೀರಿ ನೀವೆಲ್ಲರೂ. ಒಂದು ಜೀವಿಯನ್ನ ವಿಚಿತ್ರ ಹಿಂಸೆ ಕೊಟ್ಟು ಕೊಲ್ತಾರಂದ್ರೆ ಎಂಥ ಮಾನಸಿಕತೆ ಇದು. ಇದೇ ರಾಕ್ಷಸ ಗುಣ. ಮಾಂಸಾಹಾರದಿಂದ ಬಂತು. ಕಿಟ್ಟಿ ಪಾರ್ಟಿನೋ ಆ ಪಾರ್ಟಿನೋ ಏನು ತಿನ್ನಬೇಕಾಗಿ ತಿಳಿಯಲಾಗ್ಯದ ನಮಗ. ಮೂಲಾಧಾರ ಚಕ್ರ ಸುಟ್ಟು ಬದ್ನಿಕಾಯಿ ಹೋಗ್ಯದ. ಈಗ ನೀವು ಕೇಳಕತ್ತೀರಿ ಮೂಲಾಧಾರ ಚಕ್ರ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಹೇಗೆ ಆಕ್ಟಿವೇಟ್ ಮಾಡಬೇಕು? ಆಹಾರಕ್ಕೆ ಡಿಪೆಂಡ್ ಅದ.
ಮೂಲಾಧಾರ ಚಕ್ರ ಆಹಾರದೊಳಗದೆಲ್ಲ. ಯಾಕಂದ್ರೆ ಆಹಾರದಿಂದ ಶರೀರ ಬಿಲ್ಡ್ ಆಗ್ತದೆ. ಶರೀರ ತಯಾರಾಗೋದೇ ಆಹಾರದಿಂದ. ಚಂದ ಸುಂದರವಾದ ನೋಡ್ರಿ ಆನೆ ಹೆಂಗದ ಶಾಂತ. ಯಾಕೆ? ಅದು ಮಾಂಸ ತಿನ್ನೋದಿಲ್ಲ, ಶಾಕಾಹಾರಿ. ಶಾಕಾಹಾರಿ. ನಿಮ್ಮ ಮನೆ ಮುಂದೆ ಬರ್ರಿ, ಮನೆ ಮುಂದೆ ಆಕಳ ದವಣಿ ಅದ, ಅಲ್ಲಿ ಓಣಿ ಒಳಗೆ 4 ನಾಯಿಗಳವ, ಹೆಂಗೆ ಜಗಾಡ್ತಾವ ನೋಡ್ರಿ ಅವು. ಆ ನಾಯಿ ಮುಂದೆ ಸ್ವಲ್ಪ ಮಾಂಸದ ಖಂಡನ ಒಗಿರಿ, 4 ನಾಯಿ ಸೇರಿ ಹೆಂಗೆ ಜಗಾಡ್ತಾವ ನೋಡ್ರಿ ಅವು. ನಾ ತಿಂತೀನು ಹೊಡ್ರು ಕ್ಲಾಸ್ ಕೊಂದೇ ಬಿಡ್ತೀನೋ ಅಂತವು. ಆದ್ರೆ ಒಂದೇ ದಾವಣಿ ಒಳಗೆ 4-5 ಆಕಳನ್ನ